ನಮಸ್ತೆ ಬಂಧುಗಳೇ, ಇದು ಕುಮಟಾ ಅಘನಾಶಿನಿ ನದಿಯ ಸಮುದ್ರ ತಟ. ಸಮುದ್ರಕ್ಕೆ ಹೋಗಿ ನಾವು ಟೂರಿಗೆ ಹೋದಾಗ ತೆಗೆದಂಥ ಫೋಟೋ. ಸಮುದ್ರದ ಅಲೆಗಳನ್ನೆಲ್ಲ ನೋಡಿ ಸಂತೋಷಪಟ್ಟು ಎಲ್ಲ ವಿಡಿಯೋಗಳನ್ನು ಮಿಕ್ಸ್ ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ. ದೋಣಿ, ನಾಡದೋಣಿ ವಿಡಿಯೋ. ಜಲವನ್ನು ಸಣ್ಣ ಸಣ್ಣ ಜಲಕ್ಕೆಲ್ಲವನ್ನು ಒಟ್ಟು ಮಾಡಿ ಒಂದೇ ವಿಡಿಯೋದಲ್ಲಿ ಸೇರಿಸಿ ಮಾತಾಡೋ ಪ್ರಯತ್ನ ಮಾಡಿದ್ದೇನೆ. ಸರಿಯಾಗಿದ್ದು ಇಲ್ಲೋ ಗೊತ್ತಿಲ್ಲ. ದೋಣಿಯ ಹುಟ್ಟು, ದೋಣಿ ನಡೆಸೋ ಹುಟ್ಟಿದೆ ನೋಡಿ ಅಲ್ಲಿ ಒಳಗಡೆ ಇದೆ, ಆ ಕಡೆ. ನೋಡಿದ್ರ ವಿಡಿಯೋ ಮಾಡಿ 2 ದಿವಸ ಆಯಿತು. ಸೆಟ್ಟಿಂಗ್ ಮಾಡಿ ಒಳ್ಳೆ ಜಾಗ ಹುಡುಕ್ತಾ ಇತ್ತು. ಮಾತಾಡೋದಕ್ಕೆ ಸರಿಯಾದ ಜಾಗ ಬೇಕಲ್ಲ, ಬೇರೆ ಸೌಂಡ್ ಯಾವುದೂ ಬರಬಾರ್ದು ಅಂತ. ಇವತ್ತೊಂದು ಸಣ್ಣ ಟೈಮ್ ಸಿಕ್ಕಿದೆ, ಅರ್ಧ ಗಂಟೆ ವಿಡಿಯೋ ಆಗಿದ್ದಕ್ಕಿದ್ದು. ಸ್ವಲ್ಪ ನೋಡಿ, ಮತ್ತೊಂದು ವಿಡಿಯೋ ತೋರಿಸ್ತೇನೆ. ಇದು ಮತ್ತೊಂದು ದೋಣಿ, ಇದರಲ್ಲಿ ಹುಟ್ಟು ಕ್ಲಿಯರ್ ಆಗೋಕೆ ಕಾಣುತ್ತೆ. ಅಲ್ಲಿ ಬರ್ತಾ ಇದ್ದೀನಿ ದೋಣಿ ಹತ್ರ. ಹೌದ್ರ, ನೇತ್ರಾವತಿ ಪ್ರಸಾದ ಅಂತಿದೆ. ಇಲ್ಲಿ ನೋಡಿ, ಮೇಲುಗಡೆನೇ ಇದೆ ಹುಟ್ಟು. ದೋಣಿ ನಡೆಸೋದು ಇದು ಕೂಡ ನಾಡದೋಣಿನೇ. ಅಲ್ಲ, ಕೆಳಗಡೆ ಬೋಲು ಟೈಪ್ ಕಾಣುತ್ತಲ್ವಾ, ಅದು ಬೆಂಡು. ದೋಣಿ ಮುಳುಗದೇ ಇರೋ ಥರ ಹಾಕೋದು. ಮೇಲುಗಡೆ ಮಾಡಿ ಕಟ್ತಾರತ್ತೆ, ಕೆಳಗೆ ಬಿಟ್ಟು ಆ ಕಡೆ ಈ ಕಡೆ ಕಟ್ತಾರತ್ತೆ. ಕೇಳಿದ್ದೀನಿ, ಬಲೆ ಇದೆ ನೋಡಿ, ಬಲೆಯ ಕಟ್ಟೋದು. ಬೆಳಗ್ಗೆ ಜಾವ 4 ಗಂಟೆಗೆ ಎದ್ದು ಹೊರಟವರು 7 ಗಂಟೆ ಒಳಗೆಲ್ಲ ಬರ್ತಾರೆ. 3 ಕಿಲೋಮೀಟ್ರ್ ಒಳಗೆ ವಿಸ್ತೀರ್ಣದಲ್ಲಿ ಬರ್ತಾರೆ ಅಷ್ಟೇ. ಭಾಳ ದೂರ ಹೋಗಲ್ಲ. ನಾಡದೋಣಿ ಆಗಿದ್ದಕ್ಕೆ ಭಾಳ ದೂರ ಹೋಗೋಕ್ಕಾಗಲ್ಲ. ಅವುಗಳನ್ನು ಮಾತಾಡಿಸ್ಬೇಕು ಅಂತ ಹೋದೆ, ದೋಣಿ ಮಾಲೀಕ ಫುಲ್ಲು ಜಾಮ್ ಆಗಿಬಿಟ್ಟಿದ್ದೆ. ಆಗ ಮಾತಾಡಲಿಲ್ಲ, ಹಾಗೆ ಬಂದ್ಬಿಟ್ಟೆ. ನೋಡಿ, ಅಲ್ಲೊಂದಿಷ್ಟು ತುಂಬ ದೋಣಿಗಳಿವೆ ನೋಡಿ. ಎಲ್ಲರಿಗೆ ಹೋಗೋಕ್ಕೆ ಹತ್ತಿರ ಅಂತ ಅನಿಸುತ್ತೆ, ಅದು 1-1.5 ಕಿಲೋಮೀಟ್ರ್ ಲೆಕ್ಕ ಆಗುತ್ತೆ. ನೋಡಿ, ತೆಂಗಿನ ಮರಗಳ ಸಾಲು. ಇದು ಪೂರ್ಣ ಮುರುಡೇಶ್ವರದ ಆಸುಪಾಸಿನಲ್ಲಿರುವಂಥ ಹಳ್ಳಿ. ಮತ್ತೆ ಸಮುದ್ರ. ಯಾಕೋ ಏನೋ ಗೊತ್ತಿಲ್ಲ, ನನಗೆ ಸಮುದ್ರಕ್ಕೆ ಹೋದಾಗ
ಚಿಕ್ಕ ಮಕ್ಕಳ ಥರನೇ ಈಜಾಡಬೇಕು ಅಂತ ಅನಿಸುತ್ತೆ. ಯಾವ ಈಜಿದ್ದೀನಿ ಸ್ವಲ್ಪ ದೂರ. ಅಲ್ಲಿಯ ಜನ ಹೋದಷ್ಟು ದೂರ ಹೋಗೋಕ್ಕಾಗಲ್ಲ, ಸ್ವಲ್ಪ ಭಯ ಆಗುತ್ತೆ. ನೋಡಿ ತೆರೆಗಳು ಹೇಗೆ ಏರ್ತಾ ಇದೆ ಅಂತ. ಇದು 3 ಸಂಜೆಯ ಟೈಮಿಗೆ ತೆಗೆದುದಂಥ ವಿಡಿಯೋ. ಹೌದು, 3 ಸಂಜೆ ಟೈಮಿಗೆ. ನೋಡಿ ಅಲ್ಲೊಂದು ದೋಣಿ ಹೊರಟಿದೆ ನೋಡಿ ದೂರದಲ್ಲಿ. ಮುರುಡೇಶ್ವರ ದೇವಸ್ಥಾನ. ಸಾಮಾನ್ಯ ನಾನು 3.5 ಕಿಲೋಮೀಟರ್ ದೂರದಲ್ಲಿದ್ದ ಅದನ್ನು ವಿಡಿಯೋ ಮಾಡಿದ್ದೆ. ನೋಡಿ ತೆಂಗಿನ ಮರ ಸಾಲು, ಗಾಳಿ ಮರ, ಇವೆಲ್ಲ ಅಲ್ಲೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗಷ್ಟೊಂದು ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ, ಆದರೂ ಮಾಡಿದ್ದೀನಿ ನನ್ನ ಹತ್ರ ಆದಷ್ಟು ಪ್ರಯತ್ನ ಮಾಡಿ. ಇಲ್ಲಿ ನಡೆದು ಹೋಗ್ತಾ ಹೋಗ್ತಾ ನಾನು ಮಾತಾಡಿದ್ದು ಸ್ವಲ್ಪ ವಿಡಿಯೋ ಹಾಕಿದ್ದೀನಿ, ಒಂದು 8 ನಿಮಿಷದ ವಿಡಿಯೋ ಅದು. ಅದ್ರ ಜೊತೆಗೆ ಇದನ್ನು ಸೇರಿಸಿಬಿಟ್ಟೇನೆ. ಏನು ಕಾಣಿಸ್ತಾ ಇಲ್ಲ ನೋಡಿ. ಅಲ್ಲಿ ಸೂರ್ಯನ ಸೆರೆ ಹಿಡಿತಾ ಇದ್ದೀನಿ ನೋಡಿ. ಸೂರ್ಯನ ಅಸ್ತ ಆಗೋ ಟೈಮಿನಲ್ಲಿ ಒಂದು ಚಿಕ್ಕ ಮೋಡ ಬಂತು. ಅದು ಯಾಕೆ ಬರುತ್ತೆ, ಬುದ್ಧಿ ಆಗ್ತಾನೆ ನೋಡೋಣ ಅಂತ ಮಾಡ್ತಾಯಿದ್ದೆ. ತುಂಬ ಹೊತ್ತು ಕಾದೆ, ಬರಲೇ ಇಲ್ಲ. ಮೋಡ ದೊಡ್ಡ ಮೋಡ ಆಗಿತ್ತದು. ಆ ದೊಡ್ಡ ಮೋಡದೊಳಗೆ ಮುಚ್ಚೋದು. ಏನು ಮಾಡ್ರೂ ಆಗಲೇ ಇಲ್ಲ. ಬರ್ತಾನೆ ಅಂತ ಸುಮಾರು ಹೊತ್ತು ನೋಡಿ ಕ್ಯಾಮ್ರಾ ಇಟ್ಟು ನೋಡಿದೆ, ಬಂದೇ ಇಲ್ಲ. ಆಮೇಲೆ ಅರ್ಧ ಗಂಟೆ ನಂತರ ಮತ್ತೆ ಬಂತು. ಸ್ವಲ್ಪ ವಿಡಿಯೋ ಕೊಟ್ಟಿದ್ದೀನಿ ಅದಕ್ಕೆ. ನೋಡಿ ಹಕ್ಕಿ, ಸಮುದ್ರ ಪಕ್ಷಿಗಳು ನೋಡಿ. ನಮ್ಮ ಮುಂದೆ ಹೋಗ್ತಾ ಇದ್ದಂತೆ ಅವು ಹೇಗೆ ಮುಂದೆ ಓಡ್ತವೆ ಅಂತ ನೋಡಿ. ಹಕ್ಕಿಗಳು ಕಾಣ್ತಾ ಇದೆಯಾ ನೋಡಿ, ಚಿಕ್ಕ ಕಾಣ್ತಾವಲ್ಲ, ಅಷ್ಟು ಹಕ್ಕಿ ದೂರದಿಂದ ಬರ್ತಿದ್ವು. ಹತ್ತಿರ ಹೋದಂಗೆ ಮುಂದೆ ಹೋಗ್ತಾನೆ ಇದ್ದವು ಅವು. ನೋಡಿ ಈಗ ಹಾರೋಗುತ್ತೆ. ಕಾಡು ನೋಡಿ ಹೇಗಿದೆ, ಚೆನ್ನಾಗಿದೆಯಾ ನೋಡಿ. ತೆಂಗಿನ ಮರದ ಕಾಡುಗಳು. ಹತ್ರ ಬಂದಿದ್ದೀನಿ. ಒಂದು ಗುಡ್ಡದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಈಗ ಅದನ್ನೆಲ್ಲ ವೀಕ್ಷಣೆ ಮಾತಾಡ್ತಾ ಇದ್ದೀನಿ. ಏನೇನು ಮಾಡಿದ್ದೀನಿ, ಹೀಗೆ ಹೋಗಿದ್ದೀನಿ ಅಂತಲ್ಲ, ಅಷ್ಟು ಸಮುದ್ರವೇ ಹೆಚ್ಚಾಗಿದೆ. ಬೇಜಾರು ಅನಿಸ್ಬೋದು ನಿಮಗೆ ಅರ್ಧ ಗಂಟೆ ವಿಡಿಯೋ ಆಗಿದ್ದಕ್ಕೆ. ಆದಷ್ಟಕ್ಕೆ ಸ್ಕಿಟ್ ಮಾಡದೆ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ ಯಾಕೆ ನಾ ಮಾಡಿದ್ದೀನಿ ಇದನ್ನು, ಈ ವಿಡಿಯೋವನ್ನು ಅಂತ. ಬೋಟಿಂಗ್ ಮಾಡಿದ್ದನ್ನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಅವತ್ತು ಅದೇ ಟೈಮ್ನಲ್ಲಿ ಲೈವ್ ಮಾಡ್ತಾಯಿದ್ದೆ, ಲೈವಲ್ಲೇ ಬಿಟ್ಟಿದ್ದೆ ಅದನ್ನು. ನೋಡಿ ಹಕ್ಕಿಗಳು ಹೇಗೆ ಹಾರಾಡ್ತೀವಿ ನೋಡಿ, ಹಾರೋದ್ವು. ನಾನು ಹತ್ತಿರ ಹೋದೆ ಅಂತ ಹಾರೇ ಬಿಟ್ವು ನೋಡಿ. ನೋಡಿದ್ರಾ
ನೋಡಿ ಸೂರ್ಯಾಸ್ತದ ಕೆಂಪು ಬಣ್ಣ ಏನು ಚೆಂದ ಕಾಣುತ್ತೆ ಅಂತ. ಮುಗಿಲು ಪೂರ ಕೆಂಪಾಗಿದೆ. ಮೊದಲು ವಿಡಿಯೋ ಮಾಡಿದ್ದೆ, ಸಮುದ್ರದ ಸೌಂಡಿಗೆ ನನ್ನ ಧ್ವನಿ ಸಾಕಾಗಿರಲಿಲ್ಲ. ಹಾಗಾಗಿ ಅದನ್ನೆಲ್ಲ ಮತ್ತೆ ಸೆಟ್ಟಿಂಗ್ ಮಾಡಿ ಮಾಡ್ತಾ ಬಂದೆ. ಎಲ್ಲ ಸೌಂಡೇ ಹೆಚ್ಚಾಗಿತ್ತು ಬಿಟ್ಟರೆ. ನೋಡಿ, ಇದು ನೇತ್ರಾಣಿ ಗುಡ್ಡ ಇದಲ್ಲ, ಅಲ್ಲಿ ಹಿಂದ್ಗಡೆ ಹೋಯ್ತದು. ಮತ್ತೊಂದು ಸಲ ತೋರಿಸ್ತೀನಿ. ಆ ಗುಡ್ಡಕ್ಕೂ ಒಂದು ಸಲ ಹೋಗಬೇಕು ಅಂತಿದ್ದೆ. ನೇತ್ರಾಣಿ ಗುಡ್ಡ ಅಂತಿದೆ, ಒಂದು ಸಲ ಹೋಗಬೇಕು ಅಂತ ತುಂಬ ವರ್ಷದಿಂದ ಕಾಯ್ತಾಯಿದ್ದೀನಿ. ಯಾವುದು ದೋಣಿ ಇರುತ್ತೆ ಕೇಳಿದ್ರು ಈಗ ಹೋಗಲ್ಲ ಅಂತಾರೆ ಬಿಟ್ಟರೆ, ದುಡ್ಡು ಕೊಡ್ತೀನಿ ಅಂದರೂ ಹೋಗಲ್ಲ. ಏನು ಮಾಡ್ತೀರಾ? ತುಂಬ ಚೆಂದಾಗಿದೆ ದೂರದಿಂದ ನೋಡೋಕ್ಕೆ. 4-5 ಕಿಲೋಮೀಟರ್ ಆಗ್ತದೆ, ಮತ್ತು ಸಮುದ್ರದ ಮಧ್ಯದಲ್ಲಿದೆ. ಅಲ್ಲಿ ವರ್ಷಕ್ಕೊಮ್ಮೆನೋ ಹೋಗ್ತಾರಂತೆ ಬೋಟ್ನಲ್ಲಿ. ನಾಡು ದೋಣಿಯವರು ಯಾರೂ ಹೋಗಲ್ಲ ಅಲ್ಲಿ. ಇಲ್ಲಿ ನೋಡಿ, ಅಲ್ಲೊಂದು ಬೋಟ್ ಬರ್ತಾ ಇದೆ ನೋಡಿ ದೂರದಲ್ಲಿ. ಒಂದೇ ಮೊಬೈಲ್ ಅಲ್ವ ನಂದು, ಈ ವಿಡಿಯೋ ಕ್ಯಾಮ್ರಾ ಇವೆಲ್ಲ ತೊಗೊಂಡು ಹೋಗಿದ್ದಲ್ಲ. ಕೇವಲ ಒಂದು ಚಿಕ್ಕ ಮೊಬೈಲ್ನಿಂದ ನಾನು ಫೋಟೋ ಅಷ್ಟು ವಿಡಿಯೋ ಮಾಡಿದ್ದು. ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋದು. ನೇತ್ರಾಣಿ ಗುಡ್ಡ ಪಾಸ್ ಆಯ್ತು ನೋಡಿ, ಆ ಕಡೆ ನೋಡಿದ್ರಾ? ನೋಡಿ, ಲೈಟ್ಗಳು ಕಾಣ್ತೇವೆ. ಕಪ್ಪಾಗಿತ್ತು ಅವತ್ತು. ಸಂಜೆ ಟೈಮು ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಬಿಸಿಲಲ್ಲಿ ನಿಲ್ಲೋಕ್ಕಾಗಲ್ಲ, ಮತ್ತು ವಿಡಿಯೋನೂ ಅಷ್ಟು ಕ್ಲಿಯರಾಗಿ ಬರೋಲ್ಲ. ಮತ್ತೆ ಸೂರ್ಯನೇ ತೋರಿಸ್ತಾ ಬಂದೆ. ಸೂರ್ಯ ಮುಳುಗಿದ್ದಾನೆ ನೋಡಿ. ಅದೇ ಮೋಡದ ಮಧ್ಯದಲ್ಲಿದೆ ಸೂರ್ಯ. ಬಂತು ನೋಡಿ, ನೋಡಿದ್ರಾ? ನೋಡಿ ಏನು ಚೆಂದ ಇದೆ. ನೋಡಿ, ಮತ್ತೆ ಸಮುದ್ರ ನೋಡಿ. ಅದು ನೀರು ಏನು ಕಲರ್ ನೋಡಿ ನೀರಿಂದು. ತೆರೆಗಳ ಮಧ್ಯದಲ್ಲಿ ಸೂರ್ಯ ಉದಯ ಆಗ್ತಾ ಇದೆಯೋ ಅನ್ಬೇಕು. ಅದು ಸೂರ್ಯಾಸ್ತ ಟೈಮ್ ಇದು. ಹಾಗಾಗಿ ಎಲ್ಲ ಕಡೆ ಸಾಮಾನ್ಯವಾಗಿ ಪಶ್ಚಿಮದಲ್ಲೇ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ ಸೂರ್ಯ. ಅಲ್ಲಿನ ಹಳ್ಳಿ, ತೆಂಗಿನ ಮರ ನೋಡಿ. ನಡೆದು ಹೋಗ್ಬೇಕಿದ್ರೆ ಕ್ಯಾಮ್ರಾ ಹೇಗೆ ಜಂಪ್ ಆಗುತ್ತೆ ಅಂತ. ಶೇಕ್ ಆಗುತ್ತೆ ಕ್ಯಾಮ್ರಾ. ಒಂದೊಂದು ಹೆಜ್ಜೆ ಇಟ್ಟಾಗಲೂ ಕೂಡ ಮುರುಡೇಶ್ವರದ ಗೋಪುರ. ಹದಿನೆಂಟು ಅಡಿ ಎತ್ತರ ಇದೆ ಅದು. 18 ಅಡಿ ಅಂತೀನಿ, 18 ಅಂತಸ್ತು ಅಂದರೆ 180 ಫುಟ್, 180 ಅಡಿ ಹೈಟಿನಲ್ಲಿದೆ ಅದು. ಅದಕ್ಕೂ ಗುಡ್ಡದ ತಲೆ ಮೇಲೆ ಈಶ್ವರನ ಮೂರ್ತಿ ಮಾಡಿದ್ದಾರೆ ದೊಡ್ಡದು. ಹತ್ತದಿಂದ ನೋಡಿದ್ರೆ ಎಲ್ಲ ಸುತ್ತಲೂ ಕಬ್ಬಣ ಮಾಡಿಟ್ಟಿದ್ದಾರೆ. ಯಾಕಂದರೆ ಸಿಡ್ಲು ಬಿದ್ದರೆ ಸಿಡ್ಲು ಹೋಗ್ಬೇಕು ಅಂತ. ಒಂದು ಸಲ ಸ್ವಲ್ಪ ಅವನು ಆಗಿತ್ತು, ಅಂದ್ರೆ ಪೆಟ್ಟಾಗಿ ಕೈಗೆ ಸಿಡ್ಲುತ್ತಾಗಿತ್ತು. ಊಹಾಪೋಹಗಳು ಹುಟ್ಟಿದ್ವು ಅದ್ರ ಬಗ್ಗೆ. ಇನ್ನೂ ಒಂದು ವಿಡಿಯೋ ಮಾಡ್ತೀನಿ. ಭೂಕೈಲಾಸ ಅಂತ ಗುಹೆಯೊಳಗೆ ಹೋಗಿದ್ದೆ, ಅದು ವಿಡಿಯೋ ಮಾಡಿಲ್ಲ ಇನ್ನು. ಎಲ್ಲ ಚಿಕ್ಕ ವಿಡಿಯೋ ಮಾಡಿಟ್ಟಿದ್ದೇನೆ. ಅದೆಲ್ಲ ಕೂರಿಸಿ ಇನ್ನೊಂದು ಸಲ ಅದ್ರ ಕತೆ ಹೇಳ್ತೇನೆ.
ಈಗ ಸಮಯ ಇಲ್ಲ. ಇದು ಒಂದಕ್ಕೆ ಸುಮಾರು ಹೊತ್ತು ಬೇಕು, ಅರ್ಧ ಗಂಟೆ ಬೇಕು ಅಂದರೆ ಇಲ್ಲ ಅರ್ಧ ಗಂಟೆ ಕೆಲಸ ಕೂಡ ಹಾಳಾಗುತ್ತೆ. ಆದರೂ ಮಧ್ಯದಲ್ಲಿ ಈಗ ರೆಸ್ಟಿಗೆ ಬಿಟ್ಟಿದ್ದೀನಿ, ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ, ಅಲ್ಲಿ ಯಾರೋ ಜನಗಳಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಎಲ್ಲ ಬೀಚಿಗೆ ಬಂದವರು. ಹಾಗಂತ ಇದು ದೊಡ್ಡ ಬೀಚ್ ಅಲ್ಲ, ಸಣ್ಣದು. ಊರವರೇ, ಊರು ಮಕ್ಕಳು ಇವರು ಈಜು ಹೊಡಿತಾ ಇರ್ತಾರೆ. ಸ್ವಲ್ಪ ಆಳ ಕಮ್ಮಿ ಇದೆ ಇಲ್ಲಿ. ನೋಡಿ, ಎಷ್ಟು ದೂರದವರೆಗೂ ಫೋಟೋ ಆದಷ್ಟು ಹೊಡೆದಿದ್ದೀನಿ, ವಿಡಿಯೋ ಮಾಡಿದ್ದೀನಿ, ನೋಡೋಣ ಅಂತ. ಮೊದಲೆಲ್ಲ ತುಂಬ ಸಲ ಹೋಗಿದ್ದೆ. ಆವಾಗ ನಂದು ಯೂಟ್ಯೂಬ್ ಇರಲಿಲ್ಲ, ಯೂಟ್ಯೂಬ್ ಚಾನಲ್ ಮಾಡಿರಲಿಲ್ಲ. ಆವಾಗ ಸುಮ್ಮನೆ ಫೋಟೋ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಾಯಿದ್ದೆ, ಸಣ್ಣ ಪುಟ್ಟ ಚಿಕ್ಕ ಮಾಡಿ. ನೋಡಿ, ಪೂರ್ಣ ಸಾಮಾನ್ಯವಾಗಿ ಮುಳುಗಡೆ ಆಗ್ತಾ ಇದೆ, ಮುಳುಗ್ತಾ ಇದೆ, ಸೂರ್ಯಾಸ್ತ ಆಗ್ತಾ ಇದೆ ನೋಡಿ. ಹಾಗಂತ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಸಮಯ ಇದೆ ಅದಕ್ಕೆ ಸೂರ್ಯಾಸ್ತ ಆಗೋಕ್ಕಾದ್ರೆ. ನನಗಷ್ಟೊಂದು ಸಮಯ ಇರಲಿಲ್ಲ, ಹಾಗಾಗಷ್ಟೇ ಮಾಡ್ಕೊಂಡು ಬಂದಿದ್ದೀನಿ. ಆದರೂ ಸ್ವಲ್ಪ ದೊಡ್ಡ ವಿಡಿಯೋ ಆಗೋಯ್ತು ಇದು ಅಂತ ಅನ್ನಿಸ್ತು. ಆಮೇಲೆ ಸಮುದ್ರಗಳನ್ನೇ ಹೆಚ್ಚಾಗಿ ತೋರಿಸಿದ್ದಕ್ಕೆ 8-9 ವಿಡಿಯೋ ನೋಡಿ ಎಲ್ಲ ಆಗಿದೆ. ಸೂರ್ಯಾಸ್ತ ಆಯಿತು ನೋಡಿ. ಮಳೆ ಇಲ್ಲ, ಸೆಕೆಯಲ್ಲಿ ಗಾಳಿ ಇದೆ, ಅದೇ ಒಂದು ಖುಷಿ ಅಲ್ಲಿ ಅಷ್ಟೇ. ಗಾಳಿ ಇದೆ, ಮರದ ನೆರಳಲ್ಲಿ ಬಂದು ಕೂತಾಗ ಖುಷಿ ಆಗತ್ತೆ. ಕೆಲವು ಅಲ್ಲಲ್ಲಿ ಹೊನ್ನೆ ಮರಗಳು, ಆಮೇಲೆ ನೂನಿ ಮರ, ಇವೆಲ್ಲ ತುಂಬ ಹೇರಳವಾಗದೆ ಆ ಗುಡ್ಡದಲ್ಲಿ, ಅವರ ಸಮುದ್ರದ ಅಂಚಿನಲ್ಲಿ. ಅಮೃತ ನೂನಿ ವಿಡಿಯೋ ಬರುತ್ತಲ್ವ, ಆ ನೂನಿ ಮರ ತುಂಬ ಇದೆ ಅಲ್ಲಿ. ಒಬ್ಬರು ಮನೆ ಮುಂದೆ 2-3, ಹಾಗಂತ ಅದು ಸುಮ್ಮನೆ ವೇಸ್ಟ್ ಆಗಿ ಹೋಗುತ್ತೆ. ಅದು ಅನ್ನೋಷ್ಟು ನೂನಿ ಅಂತ ಯಾರಿಗೂ ಗೊತ್ತೂ ಇಲ್ಲ. ಅದು ಒಳ್ಳೆಯವರಿಗೆ, ಕೆಲವರಿಗೆ ತಾನಾಗೆ ಹುಟ್ಟಿ ಬೆಳೆದ ಗಿಡ ಆಗಿದ್ದಕ್ಕೆ. ನೋಡಿ, ಮಕ್ಕಳು, ಊರಿನ ಮಕ್ಕಳು, ಅದೇ ಊರಿನವರು ನೋಡಿ ಹೇಗೆ ಓಡಾಡ್ತಾ ಇದ್ದಾರೆ. ನನಗೆ ಭಯ. ನಾನು ಅವ್ರ ಜೊತೆ ಹೋಗಿದ್ದೆ, ಒಂದು ಸ್ವಲ್ಪ ಹೊತ್ತು ಆಡಿದೆ. ಲಾಸ್ಟ್ ದಿವಸ ಆಡಿದ್ದೀನಿ. ಅದು ವಿಡಿಯೋ ಇದೆ ಅಂತ ಮಾಡಿದ್ದೀನಿ, ನೋಡಬೇಕು. ಇದೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ನಮಗೆ ತೆರೆಗಳು ಎರಡು ಒಂದಕ್ಕೊಂದು ಕೂಡಿ ಹೊಡೆದಿದ್ದಾಗ ತುಂಬ ಖುಷಿಯಾಗುತ್ತೆ. ಅದನ್ನೇ ನೋಡೋದು, ಅದನ್ನೇ ವಿಡಿಯೋ ಮಾಡೋದು. ಹಾಗೆ ನಾನು ತುಂಬ ಸಲ ಮಾಡ್ತೀನಿ. ಅದೇ ಸ್ವಲ್ಪ ಹೆಚ್ಚಾಯಿತು ಅಂತ ಈಗ ಅನ್ನಿಸ್ತದೆ ಮಾತಾಡಲಿಕ್ಕೆ. ಮುರುಡೇಶ್ವರಕ್ಕೂ ಅಲ್ಲಿಯೂ 4 ಕಿಲೋಮೀಟರ್ ದೂರ ಇದೆ. ನಾನು ಅಲ್ಲಿಂದ ವಿಡಿಯೋ ಮಾಡಿದ್ದದು. ಕೆರಾಡಿ ಅಂತ ಚಿಕ್ಕ ಹಳ್ಳಿ, ಅಲ್ಲಿಂದ ವಿಡಿಯೋ ಮಾಡಿದ್ದೀನಿ ನೋಡಿ. ದೋಣಿ ಎಲ್ಲ ಹುಡುಗರು ಎಷ್ಟು ದೂರ ಹೋಗಿದ್ದಾರೆ ನೋಡಿ. 4-6 ತೆರೆವರೆಗೂ ಹೋಗ್ತಾರೆ ಅವರು. 6 ತೆರೆ ಬರುತ್ತೆ, 6 ತೆರೆವರೆಗೂ ಅವರು ಹೋಗ್ತಾರೆ. ನನಗಷ್ಟೊಂದು ದೂರ ಹೋಗ್ಲಿಕ್ಕೆ ಆಗಲಿಲ್ಲ, ಹೆದರಿಕೆ ಆಯಿತು. 4 ತೆರೆವರೆಗೇ ಹೋಗಿದ್ದೇನೆ ಅಂತ ಮಾಡ್ಕೊಂಡಿದ್ದೀನಪ್ಪ ನಾನು. ಅವ್ರು ಹೇಳ್ತಾರೆ 6 ತೆರೆ 8 ತೆರೆ.
ಎಂಟು ತೆರೆ ನಂತರ ಗೊತ್ತಾಗಲ್ಲ ತೆರೆ ಬರೋದು, ಸ್ವಲ್ಪ ಆಳ ಇರುತ್ತೆ ಅಲ್ಲಿ. ಆಮೇಲೆ ಇದು ನೋಡಿ, ಇದೇ ನೋಡಿ ನೇತ್ರಾಣಿ ಗುಡ್ಡ ಅಂದರೆ ಇದು ನೋಡಿ. ಈ ಗುಡ್ಡಕ್ಕೆ ಒಂದು ಸಲ ಹೋಗಬೇಕು ಅಂತ ತುಂಬ ಆಸೆ ಇದೆ, ತುಂಬ ವರ್ಷದಿಂದ, ಆದರೆ ಆಗ್ತಾನೇ ಇಲ್ಲ. ನೋಡಿ ಇಲ್ಲಿ ನನ್ನ ವಿಡಿಯೋ ಇದೆ ನೋಡಿ, ನಾನು ನಡ್ಕೊಂಡು ಬರ್ತಾ ಇದ್ದೀನಿ. ಅವರು ಒಬ್ಬರ ಹತ್ರ ಕೊಟ್ಟು ವಿಡಿಯೋ ಮಾಡಿ ಆ ದಿವಸ ನಾನು ಸ್ನಾನ ಮಾಡಲಿಲ್ಲ ಅಲ್ಲಿ ಸಮುದ್ರದಲ್ಲಿ, ಸುಮ್ಮನೆ ನಡೆದು ಜಸ್ಟ್ ವಿಡಿಯೋ ಅಷ್ಟೇ ಕೊಟ್ಟಿದ್ದೀನಿ. ಮುಖ ಕ್ಲಿಯರ್ ಕಾಣಲ್ಲ ಅಲ್ಲಿ, ಅದೇ ಸಮಸ್ಯೆ. ಸೂರ್ಯನ ವಿರುದ್ಧ ಇರುತ್ತಲ್ವಾ ಕ್ಯಾಮ್ರಾ. ನೋಡಿದ್ರ ಮತ್ತೆ ಸಮುದ್ರ, ಮತ್ತೆ ಅದೇ ಕಂಪ್ಲೀಟ್ ಸಮುದ್ರನೇ ಹೆಚ್ಚಾಗೋಯ್ತು ಅಂತ ಅನ್ನಿಸ್ತದೆ ಈಗ. ನಮ್ಮ ಬಾವ ಮೈಕನ್ ಜೊತೆ ಹೋಗಿದ್ನ, ಅವರಿಗೆ ಕೊಟ್ಟು ಈ ಟೈಪ್ನ ವಿಡಿಯೋ ಮಾಡು ಅಂತ ಹೇಳಿ ಮಾಡ್ತಿದ್ದೆ. ನೋಡಿ ಬಾವಿ ಒಳಗೆ ಸೂರ್ಯ ಉದಯ ಆಗ್ತಾ ಕಾಣುತ್ತೆ ನೋಡಿ, ಮಸ್ತ್ ಬಂದಿಲ್ಲ ಇದು. ನೋಡಿ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ, ದೊಡ್ಡ ಗೋಡೆ ಮಧ್ಯದಲ್ಲಿ ಬಾವಿ ಒಳಗೆ ಈಜಾಡ್ದ ಕಾಣುತ್ತೆ ಮಕ್ಕಳು. ನೋಡಿದ್ರೆ ಖುಷಿ ಆಗುತ್ತಲ್ವಾ ವಿಡಿಯೋ ನೋಡಿದ್ರೆ. ನನಗಂತೂ ಖುಷಿ ಆಗುತ್ತೆ, ನಾನೇ ಮಾಡಿದ ವಿಡಿಯೋ ಅಂತಲೂ ಗೊತ್ತಿಲ್ಲ, ನಿಮ್ಗೆ ಹೇಗೋ ಏನೋ ನೋಡೋಣ. ನಿಮ್ಮ ಕಮೆಂಟ್ಗಳ ಮೂಲಕ ಗೊತ್ತಾಗುತ್ತೆ ಹೇಗಿದೆ ಅಂತ. ಓವರ್ ಆಯಿತು ಅಂತನೋ. ನಾನು ಮುಂದಿದ್ದು ವಿಡಿಯೋ ಐತೆ, ಆದರೆ ಅದು ಇಷ್ಟು ಬೇಗ ಇದೆಯಲ್ಲೂ ಗೊತ್ತಿಲ್ಲ. ಎಲ್ಲಿ ಹೋಗಿ ಸೇರಿಕೊಂಡಿದ್ದೇನೆ ಅದು ಇನ್ನೂ ನೋಡಲಿಲ್ಲ. ನಾನು ಸ್ನಾನ ಮಾಡಿದೆ, ಸುಮಾರು ತುಂಬ ದೂರ ನಾನು ಹೋಗಿದ್ದೇನೆ ಇದಕ್ಕೆ. ನೋಡು ಇವತ್ತು ಸಿಗಬಹುದು ಅಂತ ಇದೆ. ಈಗ ಇಲ್ಲ ಏನೋ ಸಿಗ್ಬೋದೇನೋ ಅಂತ, ಪೂರ್ವ ಮಕ್ಕಳದ್ದು ಅಂತ ಅಂದ್ಕೊಂಡೇನಪ್ಪ. ತೆರೆಗಳ ಹೊಡೆದಾಟದ ವಿಡಿಯೋದು. ತೆರೆಗಳು ಹೊಡೆದಾಟ ಮಾಡ್ತಾ ಇದೆ. ನೊರೆಗಳು ಬರೋದು ಖುಷಿ ಆಗುತ್ತೆ ನನಗೆ, ಅದನ್ನೇ ವಿಡಿಯೋ ಮಾಡೋದು. ಮಾಡಿದ್ದೇ ಮಾಡಿ ತುಂಬ ದೊಡ್ಡ ಹೋಗಿದೆ ಅದು ವಿಡಿಯೋ. ಕೊಡು ನೋಡು ಉದ್ದ. ನಾನು ಮುಂದೆ ಇದೆ ಎಲ್ಲಿ ಹೋಯ್ತು ಅಂತ ಹುಡ್ತಾ ಇದ್ದೇನೆ, ಕಾಣಿಸ್ತಾನೆ ಇಲ್ಲ.
ಮೊಟ್ಟೆಗಳು ಹ್ಯಾಕೋ ಸ್ಪೀಡಾಗಿ ಹಂಗಂತ ಬರುತ್ತೆ. ನಾನ್ ವೆಜ್ ನೋಡಿ ಇದೆ. ಗಿಡುಗ ಹಾರಾಡ್ತಾ ಇದೆ. ನೋಡಿದ್ರಾ ಹೇಳ್ತಾ ಇದ್ದೀನಿ ಮೊಬೈಲ್ ಏನೋ ಹೇಳ್ತಾ ಇದ್ದೀನಿ, ನನಗೆ ಹೇಳಿದ್ದು ಏನು ಹೇಳಿದೆ ಅಂತ ಮರ್ತು ನೋಡಿದ್ರಾ. ನೋಡಿ ಅಲ್ಲಿ ಯಾರು ಏನೋ ಹೇಳಿದ್ರು, ಅದನ್ನು ಕೇಳ್ತಾ ಇದ್ದೆ. ಅವ್ರು ಯಾರೂ ಇಲ್ಲ. ಏನೋ ಮಾತಾಡ್ತಾ ಇದ್ದೀನಿ ಅವ್ರಗಳ ಜೊತೆ. ಬೋಟಿಂಗ್ ಮಾಡಿದ್ದು ಬಂತು ನೋಡಿ. ಅಲ್ಲಿ ಬೋಟಿಂಗ್ ಮಾಡಿ ಹೋಗಿದ್ದಾಗ ಜಸ್ಟ್ ಏನೋ ಒಂದು 2 ವಿಡಿಯೋ ಮಾಡಿದ್ದೀನಿ. ನೋಡಿದ್ರಾ? ನೋಡಿ, ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಲ್ಲಿ.
ಭಾಳ ಮಾಡ್ಲಿಕ್ಕೆ ಆಗಲಿಲ್ಲ. ಜನಗಳಿದ್ದವು ಸ್ವಲ್ಪ ಮರ್ಯಾದೆ ಅನಿಸುತ್ತೆ ನಮಗೆ. ಅದು ಆದಷ್ಟು ಪ್ರಯತ್ನ ಮಾಡಿದ್ದೇನೆ. ಇದು ನಾನು ಬರ್ತಾ ಇರೋದು ಮುರುಡೇಶ್ವರಕ್ಕೆ ನಾನು ರೋಡ್ನಲ್ಲಿ ಬರ್ತಾ ಮಾಡಿದ್ದು ಇದು. ಅದು ಮೊದಲು ಬಂದಾದ ನಂತರದ್ದೆಲ್ಲ ಮೊದಲು ತೋರಿಸ್ನಲ್ಲ, ಈಗ ಬರ್ತಾ ಇದ್ದಿತ್ತು ನೋಡಿ, ಕಾರ್ಗಳು ಬರ್ತಾಯಿದೆ. ಹೌದು, ಆಟೋದ ನಂತರ ಇಳಿಸಿ ಆಟೋದಿಂದ ಬರ್ತಾನೂ ಮಾಡಿದ್ದೀನಿ ನೋಡಿ. ಇದು ಮುಖಮಂಟಪ, ಇದು ದೇವಸ್ಥಾನದ ಎಡಭಾಗ, ಬಲಭಾಗ ನೋಡಿ. ನಡ್ಕೊಂಡು ಬರ್ತಾ ಇದ್ದೀನಿ. ವಾಹನಗಳೆಲ್ಲ ಇಲ್ಲ, ಸೆಟ್ಟಿಂಗ್ ಹೆಚ್ಚು ಕಡಿಮೆ ಆಯಿತು ಈಗ. ಇಲ್ಲ ಅದೇನು ತೊಂದರೆ ಇಲ್ಲ. ಸಮುದ್ರದಲ್ಲಿ ಎಲ್ಲ ತೋರಿಸಿದ್ನಲ್ವಾ. ಈಗ ಮುರುಡೇಶ್ವರ ಹತ್ತಿರದಲ್ಲಿದ್ದೀನಿ. ದೇವಸ್ಥಾನ ಗರ್ಭಗುಡಿ ಒಳಗೆ ಒಂದು ಹೋಗಲಿಲ್ಲ, ಯಾಕಂದರೆ ಮಧ್ಯಾಹ್ನ 4 ಗಂಟೆ 3:30 4 ಗಂಟೆ ಆಗೋಗಿತ್ತು. ಹಾಗಾಗಿ ಅಲ್ಲಿ ಹೋಗಲಿಲ್ಲ, ಯಾಕಂದರೆ ಊಟ ಆಗೋಗಿತ್ತು. ಊಟ ಆದಮೇಲೆ ದೇವಸ್ಥಾನಕ್ಕೆ ಹೋಗೋದು ಅಷ್ಟೊಂದು ಸರಿ ಅನಿಸಲ್ಲ. ನೋಡಿ, ಅಲ್ಲಿ ಗರ್ಭಗುಡಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಮುಖಮಂಟಪ. ಅಲ್ಲಿ ಬರ್ತಾ ಇದೆ, ಎಂಟ್ರಿ ಆಗ್ತಾ ಇದೆ ನೋಡಿದ್ರ. ಅಲ್ಲಿಟ್ಟು ಗರ್ಭಗುಡಿ ಫೋಟೋ ದೂರದಿಂದ ಹೊಡೆದಿದ್ದೀನಿ ನೋಡಿ. ಭಾಳ ದೂರ ಅಲ್ಲ, ಹತ್ತಿರದಲ್ಲೇ